ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತು ನಾನು ವಿಷ್ಣುವಿನ 10 ಅವತಾರಗಳ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಆ 10 ಅವತಾರಗಳು ಯಾವುವು, ಆಮೇಲೆ ಅದ್ರ ಸಿಗ್ನಿಫಿಕೆನ್ಸ್ ಏನು, ಏನಕ್ಕೋಸ್ಕರ ಈ ಅವತಾರವನ್ನು ವಿಷ್ಣು ತಾಳಿದ್ದಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲಿಗೆ ನಾವು ವಿಷ್ಣುವಿನ ಅವತಾರಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲಿಗೆ ಕೂರ್ಮ ಅವತಾರ, ಮತ್ಸ್ಯ ಅವತಾರ, ಆಮೇಲೆ ನೆಕ್ಸ್ಟು ವರಾಹ ಅವತಾರ, ಆಮೇಲೆ ನರಸಿಂಹ ಅವತಾರ, ನರಸಿಂಹ ಅವತಾರ ಅಂದರೆ ಪರಶುರಾಮ ಅವತಾರ, ಆಮೇಲೆ ವಾಮನ ಅವತಾರ, ಆಮೇಲೆ ನೆಕ್ಸ್ಟು ಇನ್ಯಾವುದಪ್ಪ, ವಾಮನ ಆಯಿತು, ಪರಶುರಾಮ ಆಯಿತು, ಆಮೇಲೆ ರಾಮ ಅವತಾರ, ಕೃಷ್ಣ ಅವತಾರ, ಬುದ್ಧ ಅವತಾರ, ಲಾಸ್ಟಿಗೆ ಬಂದ್ಬಿಟ್ಟು ಕಲ್ಕಿ ಅವತಾರ. ಇದು 10 ಅವತಾರಗಳಾಗಿರುತ್ತೆ ವಿಷ್ಣು ಅವರದು. ಸೊ ಮತ್ತು ಒಂದೊಂದಾಗಿ ಏನಕ್ಕೋಸ್ಕರ, ಯಾಕೆ ಈ ಅವತಾರಗಳನ್ನು ತಾಳಿದ್ದಾರೆ ವಿಷ್ಣು ಅವರು ಅಂತ ಅಂದ್ಬಿಟ್ಟು ಈಗ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಮೊದಲನೇ ಅವತಾರ ಬಂದ್ಬಿಟ್ಟು ಮತ್ಸ್ಯಾವತಾರ. ಮತ್ಸ್ಯಾವತಾರ ಅಂತ ಅಂದರೆ ಮೀನಿನ ಅವತಾರ. ಸೊ ಒಂದು ದಿವಸ ಏನಾಗುತ್ತೆ ಅಂತ ಅಂದರೆ, ಮನು ಅಂತ ಇರ್ತಾರೆ, ಒಂದು ಮೀನು ಸಿಗುತ್ತೆ ಅವ್ರಿಗೆ. ಸೊ ಆ ಮೀನು ಕೇಳುತ್ತೆ, ನಿನ್ನ ವೆಲ್ತು ಮತ್ತು ನಿನ್ನ ಪವರ್ ಯೂಸ್ ಮಾಡಿಕೊಂಡು ನನಗೆ ಒಂದು ಚೆನ್ನಾಗಿರೋ ಮನೆ ನೀನು ಕೊಡ್ಬೋದಾ ಅಂತ ಅಂದ್ಬಿಟ್ಟು ಕೇಳುತ್ತೆ. ಸೊ ಅದಕ್ಕೆ ಅವನು ಮನು ಬಂದ್ಬಿಟ್ಟು ಒಂದು ರಾಜ ಆಗಿರ್ತಾನೆ. ಸೊ ರಾಜ ಹೇಳ್ತಾನೆ, ಹಾಂ ಕೊಡ್ಬೋದು, ಆರಾಮಾಗಿ ಕೊಡ್ಬೋದು, ನಾನು ಈ ಊರಿನ ರಾಜ, ಸೊ ನಾನು ಐ ಕ್ಯಾನ್ ಗಿವ್ ಯು ಎನಿಥಿಂಗ್ ವಾಟ್ ಯು ವಾಂಟ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮೀನು ರಾಜನ ಜೊತೆ ಬರ್ತಾರೆ. ಸೊ ಕರ್ಕೊಂಬರ್ತಾರೆ. ಸೊ ಅದಾದಮೇಲೆ ಮೀನು ದಿನ ಬಿಟ್ಟು ದಿನ, ದಿನ ಬಿಟ್ಟು ದಿನ, ದಿನ ಬಿಟ್ಟು ದಿನ ಏನಾಗುತ್ತೆ ಅಂತ ಅಂದರೆ ಬೆಳೀತಾನೆ ಇರುತ್ತೆ. ಸೊ ಒನ್ ಸ್ಪೈಟ್ ಆಫ್ ಡೇ ಅದು ಎಷ್ಟು ದಪ್ಪ ಬೆಳೆಯುತ್ತೆ ಅಂತ ಅಂದರೆ, ಯಾವ ಟ್ಯಾಂಕು ಎಲ್ಲೂ ಅದನ್ನು ಬೆಳೆಸೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಆವಾಗ ಅವನು ರಾಜ ಒಪ್ಕೊತಾನೆ, ನನಗೆ ಈ ಲೈಕ್ ನನ್ನ ವೆಲ್ತು ಮತ್ತು ನನ್ನ ಪವರಿಂದ ನಿನಗೆ ಒಂದು ಚೆನ್ನಾಗಿರೋ ಮನೆ ಕೊಡೋಕ್ಕಾಗ್ತಾ ಇಲ್ಲ, ಸಾರಿ ಬೇಜಾರು ಮಾಡ್ಕೊಬೇಡ ಅಂತ ಅಂದ್ಬಿಟ್ಟು ರಾಜ ಏನು ಮಾಡ್ತಾನೆ, ಮತ್ತೆ ನೀರೊಳಗೆ ಬಿಡ್ತಾನೆ. ನೀರೊಳಗೆ ಅಂದರೆ ಓಷನ್ ಒಳಗೆ ಆ ಮೀನನ್ನ ಬಿಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಅವನಿಗೆ ಡೌಟ್ ಬರುತ್ತೆ, ಇದು ಮೋಸ್ಟ್ಲಿ ವಿಷ್ಣುವಿನ ಅವತಾರ ಆಗಿರ್ಬೋದು ಅಂತ ಅಂದ್ಬಿಟ್ಟು. ಸೊ ಆವಾಗ ಆ ಮೀನು, ಇಷ್ಟು ದಿನದವರೆಗೂ ಸಾಕಿದೆಯಲ್ಲ ನನಗೆ, ನಾನು ನಿನಗೆ ಒಂದು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮುಂದೆ ಪ್ರಳಯ ಬರುತ್ತೆ. ಆ ಪ್ರಳಯ ಬರುವಾಗ ನಿನಗೆ ಬೇಕಾಗಿರೋರು ಮತ್ತು ನಿನಗೆ ಇಷ್ಟಪಡೋರು ಅವ್ರನ್ನೆಲ್ಲ ಒಂದು ಬೋಟಲ್ಲಿ ಹಿಡ್ಕೊಂಡು ಈ ಸಮುದ್ರಕ್ಕೆ ಬಾ, ನಾನು ನಿನ್ನ ಸೇವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಆ ಮೀನು ಹೇಳಿದಾಗೆ ಒಂದು ದಿವಸ ಪ್ರಳಯ ಬರುತ್ತೆ. ಪ್ರಳಯ ಬಂದಾಗ ಅವನು ಅದೇ ಥರ ಬೋಟಲ್ಲಿ ಮೀನನ್ನ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಆವಾಗ ಅದು ಫುಲ್ಲು ದೈತ್ಯ ಆಕಾರವಾಗಿ, ಅಂದರೆ ಆ ಮೀನು ದೈತ್ಯ ಆಕಾರವಾಗಿ ಒಂದು ಕೊಂಬಿರುತ್ತೆ ಆ ಮೀನಿಗೆ. ಸೊ ಆ ಮೀನಿನ ಕೊಂಬು ಜೊತೆ ಬೋಟ್ನ ಜಾಯಿನ್ ಮಾಡಿಸ್ಬಿಟ್ಟು ಒಂದು ಚೆನ್ನಾಗಿರೋ ಲೈಕ್ ಸೇಫೆಸ್ಟ್ ಪ್ಲೇಸಿಗೆ ಆ ಮೀನು ಹೋಗಿ ಬಿಡುತ್ತೆ. ಸೊ ಆವಾಗ ಗೊತ್ತಾಗುತ್ತೆ ಇದು ಪಕ್ಕ ವಿಷ್ಣುವಿನ ಅವತಾರ ಅಂತ. ಸೊ ಇದಾಗಿತ್ತು ಮತ್ಸ್ಯ ಅವತಾರ ಬಗ್ಗೆ ಒಂದು ಸ್ಮಾಲ್ ಸ್ಟೋರಿ. ಸೊ ಮುಂದಿನ ಸ್ಟೋರಿ ಬಂದುಬಿಟ್ಟು ನಮ್ಮ ಕೂರ್ಮ ಅವತಾರ ಅಂತ ಅಂದರೆ ಆಮೆಯ ಅವತಾರ. ಸೊ ಈಗ ಸಮುದ್ರ ಮಂಥನ ನೀವೆಲ್ಲ ಕೇಳಿರ್ತೀರ. ಸಮುದ್ರ ಮಂಥನ ಬಂದುಬಿಟ್ಟು ಅಮೃತ ತೆಗೆಯುವಾಗ ಇದು ನಡೆಯೋ ಒಂದು ಏನಂತಾರೆ, ಒಂದು ಸನ್ನಿವೇಶ ಅಂತ. ಸೊ ಈ ಸಮುದ್ರ ಮಂಥನ ಮಾಡೋ ಟೈಮಲ್ಲಿ ಅದು ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟ ಬಂದುಬಿಟ್ಟು ಮಂದಾರ ಅಂತ. ಸೊ ಆ ಮಂದಾರ ಬೆಟ್ಟ ಈ ಸಮುದ್ರ ಮಂಥನ ಮಾಡೋ ಟೈಮಲ್ಲಿ ಸಿಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಸಮುದ್ರ ಮಂಥನ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಸಿಯಲ್ಲಿ ನಡೀತಾ ಇರೋದು. ಸೊ ಸಿಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕಲ್ಲು. ಸೊ ಬೆಟ್ಟ ಬಂದ್ಬಿಟ್ಟು ಕಲ್ಲಲ್ವಾ, ಸೊ ಅದು ಸಿಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬೆಟ್ಟದ್ದು ವೆಯ್ಟ್ನ ತಡೆಯೋಕ್ಕೋಸ್ಕರ ವಿಷ್ಣು ಅವರು ಕೂರ್ಮ ಅವತಾರನ ತಾಳ್ತಾರೆ. ಸೊ ಮುಂದಿನ ಅವತಾರ ಬಂದ್ಬಿಟ್ಟು ಈ ವರಾಹ ಅವತಾರ ಮತ್ತು ನರಸಿಂಹನ ಅವತಾರ. ಸೊ ಈ ಅವತಾರ ಎರಡು ಯಾಕೆ ಜಾಯಿಂಟಾಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಿಮಗೆ ಈ ಸ್ಟೋರಿಯಿಂದ ನಿಮಗೆ ಒಂದು ಅರ್ಥ ಆಗುತ್ತೆ ಏನಕ್ಕೆ ನಾನು ಈ ಎರಡು ಅವತಾರನ ಜಾಯಿಂಟಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ಸ್ಟೋರಿ ಹೇಗೆ ಹೋಗುತ್ತೆ ಅಂತ ಅಂದರೆ,